we are moving on to wireless communication. See, before ನಿಮ್ಮ ಸಿಲೆಬಸ್ ಚೇಂಜ್ ಮಾಡೋಕ್ಕೆ ಮುಂಚೆ, ರೆಡ್ಯೂಸ್ ಮಾಡೋಕ್ಕೆ ಮುಂಚೆ, it was worth of 3 marks. But now, it is worth of 6 marks. ಈ ಚಾಪ್ಟರ್ಗೆ 6 ಮಾರ್ಕ್ಸ್ ಇದೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, FET 6 ಮಾರ್ಕ್ಸ್ ಇದೆ, ವೈರ್ಲೆಸ್ ಕಮ್ಯುನಿಕೇಷನ್ 6 ಮಾರ್ಕ್ಸ್ ಇದೆ, ಆ್ಯಂಡ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ 5 ಮಾರ್ಕ್ಸು 6 ಮಾರ್ಕ್ಸ್ ಇದೆ, ಪ್ಲಸ್ ಫೀಡ್ಬ್ಯಾಕ್ ಇನ್ ಆ್ಯಂಪ್ಲಿಫೈಯರ್ಸು ಅದೊಂದು 8 ಮಾರ್ಕ್ಸ್ ಇದೆ, ಪ್ಲಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಈ 5 ಪಾಠ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 18 ಮಾರ್ಕ್ಸ್ ಬರುತ್ತೆ, ಆಯಿತಾ. FET ಅರೌಂಡ್ 6 ಮಾರ್ಕ್ಸ್ಗಿದೆ. ಈ ಚಾಪ್ಟರ್ ವೈರ್ಲೆಸ್ ಕಮ್ಯುನಿಕೇಷನ್ 6 ಮಾರ್ಕ್ಸ್ಗಿದೆ. ದೆನ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಇದು ಅರೌಂಡ್ 6 ಮಾರ್ಕ್ಸ್ ಇದೆ, ಆಯಿತಾ. ಇನ್ ಬಿಟ್ವೀನ್ ಫೀಡ್ಬ್ಯಾಕ್ ಇನ್ ಆ್ಯಂಪ್ಲಿಫೈಯರ್ಸ್ ಇಟ್ ಈಸ್ ಅರೌಂಡ್ 8 ಮಾರ್ಕ್ಸ್ ಇದೆ. ಅಗೇನ್ 6 3s 18, 18 + 18 36, 36 + 8 44. ಇನ್ನೇನು ಬೇಕು ನಮಗೆ? ಮೋರ್ ದೆನ್ 50% ಆಫ್ ದಿ ಕ್ವೆಶನ್ ಪೇಪರ್, ಮೋರ್ ದೆನ್ 50%. ಯಾಕೆ? ಕ್ವೆಶನ್ ಪೇಪರ್ ಇಟ್ ಸೆಲ್ಫ್ ಇಸ್ ಫಾರ್ 70 ಮಾರ್ಕ್ಸ್. ಇದರಲ್ಲಿ ಹಾಫ್ ಅಂದರೂ ಕೂಡ 35 ಮಾರ್ಕ್ಸ್. ಯು ಆರ್ ಏಬಲ್ ಟು ಗೆಟ್ ವಾಟ್ 44. 44 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ. ಸಿಂಪಲ್. ಇದೊಂದು ಲೆಂತಿ, ಐ ಅಗ್ರಿ ವಿತ್ ದಿಸ್. ಇದು ಲೆಂತಿ, ಆಯಿತಾ. ಇವೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 2 ಅವರ್ ಕೂತ್ಕೊಂಡ್ರೆ ಫಸ್ಟ್ ಟೈಮ್ ರೀಡಿಂಗ್ ಮುಗಿಸ್ತೀರ. ಅದಾದಮೇಲೆ 5 ಮಿನಿಟ್ಸ್ ಅಷ್ಟೇ ಟಾಪಿಕ್ಸು. ಇದೆಲ್ಲ ಜನರಲ್ ಟಾಪಿಕ್. ವೈರ್ಲೆಸ್ ಕಮ್ಯುನಿಕೇಷನ್ ಇದೆಲ್ಲ ನಾನು ಹೇಳ್ಕೊಡ್ತೀನಿ. ಮಿಕ್ಕಿದೆಲ್ಲ ಹೇಳ್ಕೊಟ್ಟಾಗಿದೆ ಅಲ್ವಾ. ವೈರ್ಲೆಸ್ ಕಮ್ಯುನಿಕೇಷನ್ ಒಂದು 3 ಕ್ಲಾಸಸ್ ಮುಗಿಸ್ಬಿಡ್ತೀನಿ ಇವತ್ತು, ನಾಳೆ, ನಾಡಿದ್ದು, ಡನ್. ಅದಾದಮೇಲೆ ಒಂದು ಲೆಂತಿ ಟಾಪಿಕ್ ಡಿಸ್ಕಸ್ ಮಾಡೋಣ. ಮೇ ಬಿ ಲೆಟ್ಸ್ ಸೇ ಐಲ್ ಟಾಕ್ ಆಸಿಲೇಟರ್ಸ್ ಅಂದ್ಕೊಳ್ಳಿ. ಆಸಿಲೇಟರ್ಸ್ ಅರೌಂಡ್ 20 ಮಾರ್ಕ್ಸ್ ಇದೆ, 64 ಮಾರ್ಕ್ಸ್. ಅರ್ಥ ಆಯ್ತಾ? ದೇರ್ ಶುಡ್ ಬಿ ಸಮ್ ಲಾಜಿಕ್ ಬಿಹೈಂಡ್ ವಾಟ್ ಯು ಆರ್ ಸ್ಟಡಿಂಗ್. ಸುಮ್ಮನೆ ಏನಂತ ಹೇಳ್ತೀವಿ, ಓದಬೇಕು ಅನ್ನೋದಕ್ಕೆ ಓದ್ಬೇಡಿ, ಸ್ಮಾರ್ಟ್ನೆಸ್ ಯೂಸ್ ಮಾಡಿ. ಒನ್ಸ್ ಯು ಆರ್ ಪ್ರಿಪೇರ್ಡ್ ಫಾರ್ 64 ಮಾರ್ಕ್ಸ್, ಐ ವಿಲ್ ಕೀಪ್ ದ ರಿಮೈನಿಂಗ್ ಪೋರ್ಷನ್ಸ್ ಲೈಕ್ ಆ್ಯಂಪ್ಲಿಫೈಯರ್ಸ್ ಆ್ಯಂಡ್ ಓಪ್ಯಾಂಪ್ಸ್ ಫಾರ್ ಆಫ್ಲೈನ್ ಕ್ಲಾಸಸ್, ಆಯಿತಾ. ಅವೆರಡೂ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. 3 ಆ್ಯಕ್ಚುಲಿ: ಮಾಡ್ಯುಲೇಷನ್, ಡಿಮಾಡ್ಯುಲೇಷನ್, ಆಪ್ರೇಷನಲ್ ಆ್ಯಂಪ್ಲಿಫೈಯರ್ಸ್ ಆ್ಯಂಡ್ ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ಸ್. 3 ಟಾಪಿಕ್ಸ್ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. 6 ಟಾಪಿಕ್ಸ್ ಮುಗಿಸಿರ್ತೀನಿ. 6 ಟಾಪಿಕ್ಸಿಂದ 64 ಮಾರ್ಕ್ಸ್ ಬರುತ್ತೆ. ತರೋವಾಗಿ, ಆಯಿತಾ. ತರೋವಾಗಿ ವೀಕ್ಲಿ ಒನ್ಸ್ ಬೇಕಾದ್ರೆ ಇಲ್ಲಿ ಆಫ್ಲೈನ್ ಬಂದು ಟೆಸ್ಟ್ ಬರೀರಿ. ಇಟ್ಸ್ ಅಪ್ ಟು ಯು, ಸರಿನಾ? ಈಗ ಒಂದು ಸಬ್ಜೆಕ್ಟ್ ಆಗೋಯ್ತು ಅಂತಲೇ ಮೈಂಡಿಂದ ತೆಗೆದಾಕ್ಬಿಟ್ರೆ ನೀವು, ಇನ್ನು ಉಳ್ಕೊಂಡಿರೋದು 3 ಸಬ್ಜೆಕ್ಟ್ಸು. ಕರೆಕ್ಟ್. ಕೋರ್ ಸಬ್ಜೆಕ್ಟ್ಸ್ ಐಮ್ ಟಾಕಿಂಗ್ ಅಬೌಟ್. ಫೋಕಸ್ ಆನ್ ರಿಮೈನಿಂಗ್ ಸಬ್ಜೆಕ್ಟ್ಸ್. ಸೊ ಈಗ ಒಂದು ಸಬ್ಜೆಕ್ಟ್ ಮೋಸ್ಟ್ ಪ್ರಾಬಬ್ಲಿ ನನ್ನ ಆಸಿಲೇಟರ್ಸ್ ಬೈ ನೆಕ್ಸ್ಟ್ ಮಂತ್ 10th ಒಳಗಡೆ ಮುಗಿಸ್ಬಿಡ್ತೀನಿ. ಆಸಿಲೇಟರ್ಸ್ನ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್, ಡಿರೈವೇಷನ್ಸ್, ಎವ್ರಿಥಿಂಗ್. ಇವನ್ ದೋ ಇಟ್ಸ್ ಲೆಂತಿ, ಇಟ್ಸ್ ಈಸಿ ಆಸಿಲೇಟರ್ಸು, ಸರಿನಾ? ಸೊ ಒಂದು ಸ್ವಲ್ಪ ಪ್ಲ್ಯಾಂಡಾಗಿ ಹೋದರೆ ಕಂಪ್ಲೀಟಿಂಗ್ ಸಬ್ಜೆಕ್ಟ್ಸ್ ಈಸ್ ವೆರಿ ಮಚ್ ಸಿಂಪಲ್. ಎಲ್ಲಿವರೆಗೂ ನಾವು ಪ್ಲ್ಯಾಂಡಾಗಿ ಓದ್ಕೊಳ್ಳಲ್ಲ ಅಲ್ಲಿವರೆಗೂ ಕನ್ಫ್ಯೂಷನ್ಸ್ ಆಗ್ತಾನೆ ಇರುತ್ತೆ. ಇದು ಒಂದು ಮುಗಿಸ್ಬಿಟ್ರಾ, ದಟ್ಸ್ ಗೆಟ್ ಇನ್ ಟು ಮ್ಯಾಥ್ಸ್. ಮ್ಯಾಥ್ಸಲ್ಲೂ ಹೇಳಿದ್ದೀನಿ ಯಾವ ಥರ ಓದಬೇಕು ನಿಮಗೆ ಅಂತ. ಗೆಟ್ಸ್ ಇನ್ ಟು ಕೆಮಿಸ್ಟ್ರಿ, ಗೆಟ್ ಇನ್ ಟು ಫಿಸಿಕ್ಸ್. ಈ ಥರ ಒಂದೊಂದನ್ನೇ ಮುಗಿಸ್ಕೊಂಡು ಬನ್ನಿ, ಅಥವಾ ಪ್ಯಾರಲಾಗಿ ಎಲ್ಲನೂ ಮುಗಿಸ್ಕೊಂಡು ಬನ್ನಿ. ಎನಿವೇಸ್, ನಾವು ಕಮಿಂಗ್ ಟು ವೈರ್ಲೆಸ್ ಕಮ್ಯುನಿಕೇಷನ್. ಸೊ ಫರ್ಗೆಟ್ ಅಬೌಟ್ ದ ವರ್ಡ್ ವೈರ್ಲೆಸ್, ವಿಲ್ ಟಾಕ್ ಅಬೌಟ್ ಕಮ್ಯುನಿಕೇಷನ್. ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್ ಇನ್ ಜನರಲ್? ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್? ನೋಟ್ಸ್ ಕೊಡ್ತೀನಿ, ಬರ್ಕೋಬೇಡಿ. ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾದ್ರು ಇದ್ದರೆ ನೋಟ್ ಮಾಡ್ಕೊಳ್ಳಿ. ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಅಂದರೆ ಟಾಕಿಂಗಾ? ಕೈಂಡ್ ಆಫ್ ಟಾಕಿಂಗ್. ಸಿ, ಕಮ್ಯುನಿಕೇಷನ್ ಅಂದರೆ ಟಾಕಿಂಗ್, ಕರೆಕ್ಟ್ ಆನ್ಸರ್. ಕಮ್ಯುನಿಕೇಷನ್ ಈಸ್ ಸಮಥಿಂಗ್ sharing, communication. Now I'm doing class, communication, it's very simple meaning, exchange of thoughts. Now ಈಗ ನೋಡಿ, communication is nothing but exchange of thoughts. ಈಗ like if you are talking to your mother, you are communicating, you are sharing your thoughts, your feelings, your problems to your mother. She is listening and also she is ಗಿವ್ ಸಮ್ ರಿಪ್ಲೈ, ಕರೆಕ್ಟ್ ಅಲ್ವಾ? ನಾವು ಯಾವತ್ತೇ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಮಿನಿಮಮ್ 2 ಪೀಪಲ್ ಬೇಕು. ಸಮ್ಟೈಮ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಯುವರ್ ಸೋಲ್, ಕರೆಕ್ಟ್ ತಾನೆ? ದಟ್ಸ್ ವಾಟ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಡೂಯಿಂಗ್ ನೌ. ದೇ ಡೋಂಟ್ ಕಮ್ಯುನಿಕೇಟ್ ವಿತ್ ದ ಸೊಸೈಟಿ, ದೇ ಕಮ್ಯುನಿಕೇಟ್ ವಿತ್ ದೆಮ್ಸೆಲ್ವ್ಸ್ ಆರ್ ದೇ ಕಮ್ಯುನಿಕೇಟ್ ಇನ್ ಸೋಷಿಯಲ್ ಮೀಡಿಯಾ. The people are communicating with people got reduced.
ತುಂಬಾ ಕಡಿಮೆ ಆಗಿದೆ. ಇಫ್ ಯು ಆರ್ ಫೀಲಿಂಗ್ ಹ್ಯಾಪಿ ಯು ವಿಲ್ ಪುಟ್ ಎ ಸ್ಟೇಟಸ್ ವಾಟ್ಸಪ್ಪಲ್ಲಿ. ಇಫ್ ಯು ಆರ್ ಫೀಲಿಂಗ್ ಸ್ಯಾಡ್ ಯು ವಿಲ್ ಪುಟ್ ಎ ಸ್ಟೇಟಸ್. ಬಟ್ ಅರ್ಲಿಯರ್ ವಿ ಯೂಸ್ ಟು ಟಾಕ್, ವಿ ಯೂಸ್ ಟು ಶೇರ್, ಕರೆಕ್ಟಾ? ಆ್ಯಂಡ್ ಮೊದಲೆಲ್ಲ ಹೇಗಿತ್ತು ಅಂತಂದರೆ, ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಫಸ್ಟ್ ಅಚೀವ್ ಮಾಡಿ ತೋರಿಸ್ತಿದ್ವಿ. ಇವಾಗಲ್ಲ, ನಾನು ಅಚೀವ್ ಮಾಡ್ತಿದ್ದೀನಿ ಅಂತಲೇ ಸ್ಟೇಟಸ್ಲ್ಲಿ ಹಾಕ್ಬಿಡೋದು. ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಟ್ ದಿ ಎಂಡ್ ಆಫ್ ಏನೂ ಅಚೀವ್ ಮಾಡಿರಲ್ಲ, ಮತ್ತೆ ಇನ್ನೊಂದು ಸ್ಟೇಟಸ್ ಹಾಕೋದು. ಲಾಸ್ಟ್ ಇಯರ್ ಡಿಸೈಡ್ ಮಾಡಿದೆ ದಿಸ್ ಇಯರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್, ಆದರೆ ನೆಕ್ಸ್ಟ್ ಇಯರ್ ಹಾಕೋದು. ಲಾಸ್ಟ್ ಇಯರ್ ಐ ಹ್ಯಾವ್ ಸ್ಟಾರ್ಟೆಡ್, ದಿಸ್ ಇಯರ್ ಐ ಹ್ಯಾವ್ ಡಿಸೈಡೆಡ್ ಫಾರ್ಮ್ಲಿ ದಟ್ ಐ ಆಮ್ ಗೋಯಿಂಗ್ ಟು ಅಚೀವ್ ಬೈ ನೆಕ್ಸ್ಟ್ ಇಯರ್ ಎಂಡ್. ಆದರೆ ನೆಕ್ಸ್ಟ್ ಇಯರ್ ಮತ್ತೆ ಸ್ಟೇಟಸ್ ಹಾಕೋದು, ಐ ಆಮ್ ಶಿಫ್ಟಿಂಗ್ ಫಾರ್ ಸಮ್ ಅದರ್ ಥಿಂಗ್. ದಿಸ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್ ನೌ-ಅ-ಡೇಸ್. ಕಮ್ಯುನಿಕೇಷನ್ ಇಸ್ ಡಿಫ್ರೆಂಟ್ ಮ್ಯಾನರ್, ಕಮ್ಯುನಿಕೇಷನ್ ಎಕ್ಸಿಸ್ಟ್ ಇನ್ ಎ ಡಿಫ್ರೆಂಟ್ ಥಿಂಗ್ಸ್. ಇಟ್ಸ್ ನಾಟ್ ಕಮ್ಯುನಿಕೇಷನ್ ಅಂದರೆ ಫೋನಲ್ಲಿ ಮಾತಾಡೋದೇ ಕಮ್ಯುನಿಕೇಷನ್ ಅಲ್ಲ, ನಿಮಗೆ ನೀವು ಮಾತಾಡ್ಕೊಳ್ಳೋದು ಕೂಡ ಕಮ್ಯುನಿಕೇಷನ್ನೇ. ಕಮ್ಯುನಿಕೇಷನ್ ಇಸ್ ವೆರಿ ಸಿಂಪಲ್. ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಎಕ್ಸ್ಚೇಂಜ್ ಆಫ್ ಎಮೋಷನ್ಸ್, ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್. ಇನ್ ಅದರ್ ವರ್ಡ್ಸ್, ಎಲೆಕ್ಟ್ರಾನಿಕಲಿ ಸ್ಪೀಕಿಂಗ್ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ದಟ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಎನಿಥಿಂಗ್, ಕರೆಕ್ಟಾ? ನಾವು ಆಸ್ಕಿ ಕೋಡ್ ಯೂಸ್ ಮಾಡಿದ್ರೆ 100 ಅದರಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ, ಕರೆಕ್ಟಾ? XS3 ಕೋಡ್ ಯೂಸ್ ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡಿ, ದಟ್ಸ್ ವಾಟ್ ಡಿಜಿಟಲಲ್ಲಿ ಓದಿದ್ದು ನಾವು. ಎನಿವೇಸ್, ಲೆಟ್ಸ್ ನಾಟ್ ಗೆಟ್ ಇನ್ ಟು ದ್ಯಾಟ್. ನಾವು ಕಮ್ಯುನಿಕೇಷನ್ ಯಾವಾಗಲೂ ಒಂದೇ ಥರ ಇರುತ್ತೆ. ಸಿ, ಕಮ್ಯುನಿಕೇಷನ್ ಅಂದರೆ ಅರ್ಥ ಆಯಿತು. ನೀವು ಓನಾಗೆ ಬರೀರಿ ಎಕ್ಸಾಮಲ್ಲಿ, ಹೂ ಇಸ್ ಗೋಯಿಂಗ್ ಟು ಆಸ್ಕ್ ಎವ್ರಿಥಿಂಗ್, ಎವ್ರಿ ಆನ್ಸರ್ ಇಸ್ ಕರೆಕ್ಟ್ ದ್ಯಾಟ್. ಕಮ್ಯುನಿಕೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ವಾಟ್ ನಾಟ್, ಕರೆಕ್ಟ್? ಎವ್ರಿಥಿಂಗ್ is right. Communication means whatever the answer I told is correct, whatever the answers which you are getting in your mind is also what? Correct. Communications are basically two types ಇರುತ್ತೆ, ಎರಡು ಥರ ಕಮ್ಯುನಿಕೇಷನ್ಸ್ ಇರುತ್ತೆ. ಒನ್ ಇಸ್ ಕಾಲ್ಡ್ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಅಂತ ಕರಿತೀವಿ, ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್. ದ ಅದರ್ ಒನ್ ಇಸ್ ಕಾಲ್ಡ್ ಬ್ರಾಡ್ಕಾಸ್ಟ್. ನೋಡಿ, ನಿಮಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್. ಈಗ ನಿಮ್ಮಲ್ಲಿ ಎಷ್ಟೊಂದು ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀರಾ, ನೀವು ಕಳಿಸಿರೋ ಮೆಸೇಜ್ ನನಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರುತ್ತೆ. ಒನ್ ಸೆಂಡರ್ ಒನ್ ರಿಸೀವರ್, ಒನ್ ಸೆಂಡರ್ ಒನ್ ರಿಸೀವರ್. ನೀವು ನನಗೆ ಕಳಿಸ್ತೀರಾ, ನಾನು ಅದನ್ನ ನೋಡ್ತೀನಿ ಅಷ್ಟೇ. ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್, ಒನ್ ಸೆಂಡರ್ ಒನ್ ರಿಸೀವರ್. ಬ್ರಾಡ್ಕಾಸ್ಟ್ ಅಂತಂದರೆ, ಈಗ ನನ್ನ ಗ್ರೂಪಲ್ಲಿ ಇವತ್ತು ಮಧ್ಯಾಹ್ನ ಅಸೈನ್ಮೆಂಟ್ ಶೀಟ್ ಏನೋ ಹಾಕಿದ್ದೀನಿ, ಫಿಸಿಕ್ಸ್ದು ನ್ಯೂಮರಿಕಲ್ಸ್ದು ಶೀಟ್ ಹಾಕಿದ್ದೀನಿ. ಹೌ ಮೆನಿ ಸೆಂಡರ್ಸ್? ಒನ್ ಸೆಂಡರ್, ಮಲ್ಟಿಪಲ್ ರಿಸೀವರ್ಸ್. ಆ ಗ್ರೂಪಲ್ಲಿ ಇಬ್ಬರೇ ಇರೋದಾ? ಟೂ ಮೆನಿ ರಿಸೀವರ್ಸ್, ಸರಿನಾ? ಸೊ ಒನ್ ಸೆಂಡರ್, ಮಲ್ಟಿಪಲ್ ರಿಸೀವರ್. ಟಿ ವಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಟ್? ಬ್ರಾಡ್ಕಾಸ್ಟ್. ಅದಕ್ಕೆ ತಾನೇ ಟಿ ವಿ ಬ್ರಾಡ್ಕಾಸ್ಟ್ ಅಂತ ಕರಿತೀವಿ, ರೇಡಿಯೋ ಬ್ರಾಡ್ಕಾಸ್ಟ್ ಅಂತ ಕರಿತೀವಿ, ಕರೆಕ್ಟಾ? ರೇಡಿಯೋ ಒಬ್ಬರೇ ಮಾತಾಡ್ತಿರ್ತಾರೆ, ಕೋಟ್ಯಾಂತರ ಜನ ಕೇಳಿಸ್ಕೊತಿರ್ತಾರೆ. ಟಿ ವಿನಲ್ಲಿ ಒಬ್ಬರೇ ಸೆಂಡರ್ ಬಟ್ ಮಲ್ಟಿಪಲ್ ರಿಸೀವರ್ಸ್. ಸಪೋಸ್ ನಿಮಗೇನಾದರೂ ಒಂದು ಕಾಲ್ ಬಂತು ಅಂದ್ಕೊಳ್ಳಿ, ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪಾಯಿಂಟ್ ಟು ಪಾಯಿಂಟ್ ಆರ್ ಬ್ರಾಡ್ಕಾಸ್ಟ್. ಹೆಂಗೋ ಏನು ಮಾಡ್ತಾರೆ ಆಯಿತಾ? ವೆನ್ ಯು ಗೆಟ್ ಎ ಕಾಲ್, ಯು ಕ್ಲಾಸಿಫೈ ದಟ್ ಆಸ್ ಅ ಪಾಯಿಂಟ್ ಟು ಪಾಯಿಂಟ್ ಆರ್ ಬ್ರಾಡ್ಕಾಸ್ಟ್. ಪಾಯಿಂಟ್ ಟು ಪಾಯಿಂಟ್, ನಾನು ನೀನು, ಇನ್ಯಾರು ಇರ್ತಾರೆ? ಹಾಂ ಹಾಂ, ಏನಪ್ಪ ನಾನು ಹೇಳ್ತಿರೋದು? ಸೆಂಡರ್ ರಿಸೀವರ್. ಫರ್ಗೆಟ್ ಅಬೌಟ್ ಯುವರ್ ಓವರ್ ಎಕ್ಸಾಜರೇಷನ್ಸ್, ಆಯಿತಾ? ನಿಮ್ಮ ಸರ್ ಹೇಳಿದ್ರೆ ಅವ್ರಿಗೆ ಕೇಳಿ ಹೆಂಗೆ ಅಂತ. ನಾ when I give a call to you, only I had given a call to you only. So one receiver, one sender. That is ಏನು? ಪಾಯಿಂಟ್ ಟು ಪಾಯಿಂಟ್. ರೋಡಲ್ಲಿ ಹೋಗ್ತಿರ್ತೀರ ಅಂದ್ಕೊಳ್ಳಿ, ಗಣೇಶ ಹಬ್ಬ ಆಗೋಯ್ತು, ರೀಸೆಂಟಾಗಿ ಏನು ಬರುತ್ತೆ ಇವಾಗ ಕ್ರಿಸ್ಮಸ್. ಸೊ ಅದೇನೋ ಎಲ್ಲೋ ಒಂದು ಕಡೆ ಆರ್ಕೆಸ್ಟ್ರಾ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಆಯಿತಾ? ಯಾಕೆ ಮಾಡಲ್ವೋ? ಎಲ್ಲಿದೆಯಾ ನೀನು? ಕ್ರಿಸ್ಮಸ್ಗೂ ಆರ್ಕೆಸ್ಟ್ರಾ ಮಾಡ್ತಾರೆ, ಏನೋ ಜಿಂಗಲ್ ಬೆಲ್, ಆಯಿತಾ? ಎನಿವೇಸ್, ನಾವು ಕ್ರಿಸ್ಮಸ್ ಎಲ್ಲೋ ಮೀನ್ಸ್ ಅಪ್ಕಮಿಂಗ್ ಫೆಸ್ಟಿವಲ್ ಅದೊಂದೇ ಇರೋದು ಇವಾಗ. ಸೊ ಹೋಗ್ತಿರ್ತೀರ ಅಂದ್ಕೊಳ್ಳಿ, ಅಲ್ಲಿ ಒಂದು ಆರ್ಕೆಸ್ಟ್ರಾ ಇರುತ್ತೆ. ದೇರ್ ಈಸ್ ಕಮ್ಯುನಿಕೇಷನ್ ಹ್ಯಾಪನಿಂಗ್. ಒಬ್ಬ ಸಿಂಗರ್ ಆಡ್ತಿರ್ತಾನೆ, ವಿ ಆರ್ ರಿಸೀವಿಂಗ್. ಯು ವಿಲ್ ಕ್ಲಾಸಿಫೈ ದಸ್ ಆಸ್ ಪಾಯಿಂಟ್ ಟು ಪಾಯಿಂಟ್ ಆರ್ ಬ್ರಾಡ್ಕಾಸ್ಟ್? ಬ್ರಾಡ್ಕಾಸ್ಟ್, ಬಿಕಾಸ್ ಓನ್ಲಿ ಒನ್ ಸಿಂಗರ್, ಮಲ್ಟಿಪಲ್ ರಿಸೀವರ್ಸ್. ಈಗ ತಯ್ಯಬ್ ಹೋಗ್ತಾನೆ, ನಮಾಜ್ಗೆ ಹೋಗ್ತಾನೆ ಅಂದ್ಕೊಳ್ಳಿ, ಅಲ್ಲಿ ಹಜ್ರತ್ ಇರ್ತಾರೆ. ಹಜ್ರತ್ ಅದೇನೋ ಹೇಳ್ತಿರ್ತಾರಲ್ವೇನೋ, ಏನಂತಾರೆ ಅದನ್ನು? ಹಾಂ, ಅದು ಏನಂತಾರೆ? ಅದಕ್ಕೊಂದು ಹೆಸರಿದೆ. ನಮಾಜ್ ಓದ್ತಾರಲ್ಲ, ಅದಕ್ಕೆ ಏನಂತಾರೆ?
ಬಿಡೋದು ಹಿಂಗೆ ಗೊತ್ತಿಲ್ಲ. ಹಾಂ ಸರಿನಾ? ಹಾಂ ಏನೋ ಬಿಡೋ ನೋಡಿ, ಇವನು ನಮಾಜ್ ಮಾಡೋಕೆ ಹೋಗ್ತಾನೆ, ಅಲ್ಲೊಬ್ರು ನಮಾಜ್ ಹೇಳ್ತಿರ್ತಾರೆ, ಅಲ್ಲ ಹೋಗ್ಬಾರ ಅಂತ ಹೇಳ್ತಿರ್ತಾರಲ್ವ. ಅದಾದಮೇಲೆ ಫ್ರೈಡೇ ಆದರೆ ಎಸ್ಪೆಷಲಿ ತುಂಬ ಲೆಂತಿಯಾಗಿ ಹೇಳ್ತಾರೆ, ಒಬ್ಬರೇ ಹೇಳ್ತಿರೋದು. ಬಟ್ ಅಲ್ಲಿ ಎಷ್ಟೊಂದು ಡಿವೋಟೀಸ್ ಏನು ಮಾಡ್ತಿರ್ತಾರೆ, ಕೇಳಿಸ್ಕೊತಿರ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಅವ್ರ ಬ್ರಾಡ್ಕಾಸ್ಟ್, ರೇಡಿಯೋ ಬ್ರಾಡ್ಕಾಸ್ಟ್, ಟಿ ವಿ ಬ್ರಾಡ್ಕಾಸ್ಟ್, ವಾಟ್ಸಪ್ ಪರ್ಸ್ನಲ್ ಮೆಸೇಜ್ ಪಾಯಿಂಟ್ ಟು ಪಾಯಿಂಟ್, ವಾಟ್ಸಪ್ ಗ್ರೂಪ್ ಮೆಸೇಜ್ ಬ್ರಾಡ್ಕಾಸ್ಟ್, ಫೇಸ್ಬುಕ್ ಬ್ರಾಡ್ಕಾಸ್ಟ್. ನೀವೇನೋ ಹಾಕ್ತೀರಾ ಅಂದ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀರಾ ಅಂದ್ಕೊಳ್ಳಿ, ಒಬ್ಬರೇ ಹಾಕೋದು ಬಟ್ ನೋಡೋರು ತುಂಬ ಜನ. ವಾಟ್ಸಪ್ ಸ್ಟೇಟಸ್, ಪಾಯಿಂಟ್ ಟು ಪಾಯಿಂಟ್ ಅವ್ರ ಬ್ರಾಡ್ಕಾಸ್ಟ್. ಮೇ ಬಿ ಯು ಕ್ಯಾನ್ ರೆಸ್ಟ್ರಿಕ್ಟ್, ಬಟ್ ಸ್ಟಿಲ್ ಏನಾಗುತ್ತೆ, ನೀವು ರೆಸ್ಟ್ರಿಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರೂ ನಿಮ್ಮ ವಾಟ್ಸಪ್ನ ಸ್ಟೇಟಸ್ನ ನೋಡ್ಬೋದು. ಕರೆಕ್ಟ್. ಸೊ ಪಾಯಿಂಟ್ that's still a broadcast, right? Two of them are sending, one is receiving. One is receiving. Still a broadcast. You told one sender, many receivers. Might be two senders, one receiver. ಆಯಿತಾ, ವಾಟ್ ಎವರ್ ಇಟ್ ಮೈಟ್ ಬಿ. ಒಟ್ಟಿನಲ್ಲಿ ಇಬ್ಬರಿಗಿಂತ ಜಾಸ್ತಿ ಬಂದರೆ ವಿ ಕಾಲ್ ಇಟ್ ಇಸ್ ವಾಟ್? ಬ್ರಾಡ್ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಯು ಟೇಕ್ ಇಟ್ ಇನ್ ದಟ್ ಸೈಡ್ ಆರ್ ಇನ್ ದಿಸ್ ಸೈಡ್. ಆ್ಯಂಡ್ ಮೋರ್ ಓವರ್ ವೈ ದೇರ್ ವಿಲ್ ಬಿ ಟೂ ಸೆಂಡರ್ಸ್. ನನಗೆ ಬಂದಿರೋ ಇನ್ಫಾರ್ಮೇಷನ್ ನಾನು ಇನ್ನೊಬ್ಬನಿಗೆ ಪರ್ಸ್ನಲಾಗಿ ಕಳಿಸ್ತೀನಿ. ಸಿಂಗಿಂಗ್ ಮಾಡಬೇಕಾದ್ರೆ ಮ್ಯೂಸಿಕ್ ಒಬ್ಬ ಪ್ಲೇ ಮಾಡ್ತಾರೆ, ಸಿಂಗಿಂಗ್ ಒಬ್ಬ ಮಾಡ್ತಾರೆ, ಅಲ್ಲ ಆಗೋದಿಲ್ಲ ಸರ್. ಅದು ಹೆಂಗೋ ಆಗುತ್ತೆ, ಅದು ಎಲ್ಲ ಸೇರಿದ್ರೇ ಸಾಂಗು. ಕರೆಕ್ಟ್ ತಾನೆ? ಅಲ್ವಾ? ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಮ್ಯಾನ್. ಸಿಂಗರು, ಮ್ಯೂಸಿಷಿಯನ್ಸ್ ಎಲ್ಲ ಸೇರಿದ್ರೇ ಒಂದು ಔಟ್ಪುಟ್ಟು. ಕರೆಕ್ಟ್ ತಾನೆ? ಯು ಕಾಂಟ್ ಸೇ ನೀನು ಗಿಟಾರ್ ಪ್ಲೇ ಮಾಡೋ ಜನ ಕೇಳಿಸ್ಕೊತಾರೆ, ನೀನು ಸಾಂಗ್ ಆಡೋ ಜನ ಕೇಳಿಸ್ಕೊತಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅವರೆಲ್ಲ ಒಂದಾಗಿ ಒನ್ ಔಟ್ಪುಟ್ ಆಚೆ ತೊಗೋತೀವಿ, ಆ ಒಂದು ಔಟ್ಪುಟ್ಟೇ ಏನಾಗುತ್ತೆ, ಫೈನಲ್ ಔಟ್ಪುಟ್. ಕರೆಕ್ಟ್ ತಾನೆ? ಸೊ ಅವರಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ ಬೇರೆ ಥರ ಇರುತ್ತೆ, ನಮ್ಗೆ ಔಟ್ಪುಟ್ ಬರೋ ಕಮ್ಯುನಿಕೇಷನೇ ಬೇರೆ ಥರ ಇರುತ್ತೆ. ಇವಾಗ ನಾನು ಪಾಠ ಮಾಡ್ತಿದ್ದೀನಿ, ನೀವೆಲ್ಲ ಕೇಳಿಸ್ಕೊತಿದ್ದೀರಾ. ಪಾಯಿಂಟ್ ಟು ಪಾಯಿಂಟ್ ಅವ್ರ ಬ್ರಾಡ್ಕಾಸ್ಟ್. Why? Because one sender, many receivers. So one sender, multiple receivers. So you know what is point-to-point communication. When communication happens between only one sender and one receiver. When communication happens between one sender and multiple receivers, we call it as what? Broadcast communication. ನಿಮಗೆ ಒಂದು ಕಮ್ಯುನಿಕೇಷನ್ ಅಂದರೆ ಒಂದು ಬೇಸಿಕ್ ಐಡಿಯಾನೇ ಈ ಚಾಪ್ಟರಲ್ಲಿ ಕೊಟ್ಟಿರೋದು. ಡೆಪ್ತಾಗಿ ಯು ಶುಡ್ ಇಂಜಿನಿಯರಿಂಗ್ ಹೋಗಿ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿದ್ರೆ ಯು ವಿಲ್ ಗೆಟ್ ಟು ನೋ ಕ್ಲಿಯರ್. ನಾವು ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಮದರ್, ಆಯ್ತಲ್ವಾ, ಯು ಆರ್ ಗಿವಿಂಗ್ ಸಮ್ ಇನ್ಫಾರ್ಮೇಷನ್, ಸೊ ದೇರ್ ಫಾರ್ ಯು ಆರ್ ಸೆಂಡರ್. ಅಥವಾ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ ಟ್ರಾನ್ಸ್ಮಿಟರ್. ಯು ಆರ್ ಎ ಟ್ರಾನ್ಸ್ಮಿಟರ್. ಯುವರ್ ಮದರ್ ಈಸ್ ಲಿಸನಿಂಗ್, ಶಿ ಈಸ್ ರಿಸೀವರ್. So she is called receiver. You are called transmitter. Now let us modify this definition. What is point-to-point communication? One transmitter and one receiver. One transmitter, multiple receivers. Iga, when you are talking to your mother, that becomes point-to-point. When you are talking to your family, that becomes broadcast. Correct alva? Is it clear?